ಬೆಂಗಳೂರಿನ ಫುಟ್ಪಾತ್ಗಳು ಡೇಂಜರ್ ಫುಟ್ಪಾತ್ ಮೇಲೆ ಹೋದ್ರೆ ಜೀವಕ್ಕೆ ಆಪತ್ತು. ಸಾವಿನ ಫುಟ್ಪಾತ್ ಬಗ್ಗೆ ಅಲರ್ಟ್ ಆಗಿರಲೇಬೇಕು ಬೆಂಗಳೂರಿಗರು. ಫುಟ್ಪಾತ್ ಮೇಲೆ ಕೆಲವು ಏರಿಯಾಗಳಲ್ಲಿ ಮಾತ್ರ ಒಂದು ಅಲ್ಪ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಟ್ರೆ ಇನ್ನೆಲ್ಲಾ ಕಡೆನೂ ಕೂಡ ಅವ್ಯವಸ್ಥೆನೆ. ಬರೀ ಮೀಟಿಂಗ್ ಸಾಲದು, ಬೀದಿಗೆ ಬರಬೇಕು, ಮುಖ್ಯಮಂತ್ರಿಗಳು ನೋಡ್ಬೇಕು ಹೆಂಗಿದೆ ಬೆಂಗಳೂರಿನ ಪರಿಸ್ಥಿತಿ. ರಸ್ತೆಗಳಲ್ಲಿ ಓಡಾಡಿ ಎಲ್ಲವನ್ನೂ ಕೂಡ ಸರಿ ಮಾಡಬೇಕು. ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟು ಅಲ್ಲಿ ಅವರನ್ನ ಭರವಸೆ ಕೊಟ್ಬಿಟ್ಟು ಕಳಿಸೋದಲ್ಲ. ಸರ್ಕಾರಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಚಾಟಿ ಬೀಸಿದ್ದಾರೆ. ಅವರು ಬೆಂಗಳೂರಿನ ಮೂಲಭೂತ ಸೌಕರ್ಯ ಯಾವ ರೀತಿಯಾಗಿ ಹದಗೆಟ್ಟಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಿದ್ರು. ಈಗ ಫುಟ್ಪಾತ್ ಸಮಸ್ಯೆ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಮೀಟಿಂಗ್ ಮಾಡೋದು ಭಾಳ ಒಂದು ಖುಷಿಯ ಇದು ವಿಚಾರ ಆಗಿದೆ. ಯಾಕಂದರೆ ನಾವು ಮುಂಚೆ ಕಂಪ್ಲೇಂಟ್ ಮಾಡಿ CM ಪ್ರಾಮಿಸ್ ಮಾಡಿದ್ದಾರೆ, ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಮಾಡಿದ್ದಾರೆ. ಮಾತಾಡಿದ್ರು, ಆಮೇಲೆ TV ಇಂಟರ್ವ್ಯೂ ಆದಮೇಲೆ ಅವರು ಮಾತಾಡಿದ್ರು ಮಾಡ್ತೀವಂತ. ಇವಾಗ CM ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೂ ಫೀಡ್ಬ್ಯಾಕ್ ಸಿಕ್ಕಿದೆ, ಅದು ಒಳ್ಳೆಯದು. ನೋಡಿ, ಬೆಂಗಳೂರಿಗೆ ಏನೇನು ಮಾಡಬೇಕು, ಮೊದಲು ಬೆಂಗಳೂರು ಸಿಟಿ ಕ್ಲೀನ್ ಆಗಿರಬೇಕು. ನಮ್ಮ ಫುಟ್ಪಾತಲ್ಲಿ ದಬ್ರೀಸ್ ಇದೆ, ಮಕ್ಕಿ. ಬೆಂಗಳೂರು ಯಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ? ನೀವು ಬೇರೆ ಕಡೆ ಹೋಗ್ಬಿಟ್ಟು ನೋಡಿ, ಈ ಸಿಟಿಯಲ್ಲಿ ಜನರು ನಡ್ಕೊಂಡು ಹೋಗ್ಬೇಕು. ಫುಟ್ಪಾತಲ್ಲಿ 1 ಕಿಲೋಮೀಟರ್ಗೆ ಗಾಡಿ ತೊಗೊಂಡೋದ್ರೆ ಟ್ರಾಫಿಕ್ ಪ್ರಾಬ್ಲಮೇ ಆಗುತ್ತೆ. ಇವಾಗ ಮೆಟ್ರೋ ಎಲ್ಲ ಆಗ್ತಾ ಇದೆ. ಮೆಟ್ರೋ ಆದಮೇಲೆ ಜನರು ಸ್ವಲ್ಪ ನಡಿಬೇಕು. ನಾವು ನಡೀತಾ ಇದ್ವಿ 5 ಕಿಲೋಮೀಟರ್ 6 ಕಿಲೋಮೀಟರ್ ಶಾಲೆಗೆ ಹೋಗ್ಬೇಕಾದ್ರೆ ನಡೀತಾ ಇದ್ವಿ ಮುಂಚೆ. ಇವಾಗ ಯಾಕೆ ನಡೀಕಾಗಲ್ಲ? ಫುಟ್ಪಾತ್ ಎಲ್ಲ ಸ್ವಲ್ಪ ರಿಪೇರ್ ಮಾಡಬೇಕು. ಸೆಂಟ್ರಲ್ ಬ್ಯಾಂಗ್ಳೂರು ರಿಪೇರ್ ಮಾಡಿದ್ದಾರೆ, ಚೆನ್ನಾಗಿದೆ. ಅದೇ ಭಾಳ ಡಸ್ಟು ಮಕ್ಕಿದೆ, ಅದೊಂದು ಮಾಡಬೇಕು. ಸೆಕೆಂಡು, ಸ್ಟ್ರೀಟ್ ಲೈಟ್ಸ್ ಎಲ್ಲ ಮಾಡಬೇಕು. ಸ್ಟ್ರೀಟ್ ಲೈಟ್ಸ್ ಡಾರ್ಕ್ ಆಗಿದ್ರೆ ಏನು ಮಾಡ್ತೀರಾ? ರಾತ್ರಿ ಸಾಯಂಕಾಲ ಭಯ ಆಗುತ್ತೆ, ಯಾರ ಮುಂದೆ ಬರ್ತಾರೆ ಅಂತ, ಅದು ಭಯ ಆಗುತ್ತೆ. ಅದಕ್ಕೆ ಹುಷಾರಿಗೆ ಸೀಟ್ ಲೈಟ್ಸ್ ಮಾಡಬೇಕು. ಆಮೇಲೆ ರೋಡ್ಗಳೆಲ್ಲ ಪಾಟ್ ಹೋಲ್ಸ್ ಎಲ್ಲಗಳಿವೆ, ಅದು ಸರಿ ಮಾಡಬೇಕು. ಇವಾಗ ಏನು ಮಾಡ್ತಾರೆ, ರೋಡಿಗೆ ರಿಪೇರ್ ಮಾಡಬೇಕಾದ್ರೆ ಯಾರೋ ಬಂದುಬಿಟ್ಟು ಟಾರ್ ಮೇಲೆ ಟಾರ್ ಹಾಕಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದು ಟೆಕ್ನಾಲಜಿ ಏನಂದರೆ, ಮೊದಲು ರೋಡ್ ರಿಪೇರ್ ಮಾಡಬೇಕಾದ್ರೆ ನೀವು ಒಂದು ಸ್ಕ್ರೇಪಿಂಗ್ ಮಾಡಬೇಕು. ಒಂದು ಟಾಪ್ 2-3 mm ಲೇಯರ್ ತೆಗೆದುಬಿಟ್ಟು ಅದ್ಮೇಲೆ ಹಾಕಬೇಕು. ಇಲ್ಲದೆ ರೋಡ್ ಮೇಲೆ ಬರ್ತಾ ಇದೆ, ಮೇಲೆ ಹಾಕಿಬಿಟ್ರೆ ಆ ಮ್ಯಾನುವಲ್ ಇದೆಲ್ಲ, ಆ ಮ್ಯಾನುವಲ್ ಕಿತ್ತಕ್ಕೆ ಇನ್ನೊಬ್ರು ಬರ್ತಾರೆ. ಅದಕ್ಕೆ ಬೆಂಗಳೂರಲ್ಲಿ ನೋಡಿ, ಅದು ದೊಡ್ಡ ಪ್ರೋಗ್ರಾಮ್ ಮಾಡಿ ಟೆಂಡರ್. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ